ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಕೆಲ್ಸ ಮಾಡಿ ಸುಸ್ತಾಗುತ್ತೆ, ಕೆಲ್ಸ ಬಿಡ್ಬೇಕು, ಸುಮ್ನೆ ಕುತ್ಕೋಬೇಕು ಅಂತ ಹೇಳಿ? ಹಾಗಿದ್ರೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ. ನಿಮ್ಗಾಗಿನೇ ಶ್ರೀಕೃಷ್ಣರು ಹೇಳಿರುವಂತಹ ಒಳ್ಳೆಯ ಸಂದೇಶ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ ಶುರು ಮಾಡುವ. ಕೆಲ್ಸ ಮಾಡ್ಲಿಕ್ಕೆ ಸುಸ್ತಾಗ್ತದೆ, ಬೇಡಪ್ಪ ಜೀವನನೇ ಬೇಡ, ಎಲ್ಲ ಸುಮ್ನೆ ಕೂತು ಜೀವನ ಕಳಿಯುವ ಅಂತ ಅನ್ಕೊಂಡಿದ್ರೆ ನೀವು ಮಾಡ್ತಿರುವ ಮೊದಲನೇ ಹೆಜ್ಜೆ ಅಥವಾ ಮೊದಲನೇ ತಪ್ಪು ಅಂತಾನೆ ಹೇಳ್ಬೋದು. ಹೌದು, ಶ್ರೀಕೃಷ್ಣರು ಹೇಳ್ತಾರೆ, ನೀನ್ ಕೂರುದು ಕೂಡ ಒಂದು ಅಥವಾ ನೀನ್ ಕುತ್ಕೊಳ್ಳೋದು ಕೂಡ ಒಂದು ಕರ್ಮ ಅಂತಾನೆ ಹೇಳ್ತಾರೆ. ಸುಮ್ನೆ ಕುತ್ಕೊಳ್ಳೋ ಬದ್ಲು ಒಂದ್ ಕೆಲ್ಸ ಮಾಡು ಅಂತ ಹೇಳಿ. ನೀನು ಕೆಲ್ಸ ಮಾಡದೇ ಇದ್ರೆ ಕೂಡ ನೀನು ಒಂದು ಅನಾರೋಗ್ಯದಿಂದ ಬಳಲಿ ಸಾಯ್ತಿ ಅಂತ ಹೇಳಿ. ಅದೇ ನೀನು ಒಂದು ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ ದಿನನಿತ್ಯ ನಿನ್ನ ಜೀವನದಲ್ಲಿ ನೀನು ಕೆಲಸದಲ್ಲಿ ತೊಡಗಿಕೊಂಡಿರ್ಬೇಕು ಅಂತ ಹೇಳಿ. ಹೌದು, ಇವಾಗ ನೋಡಿ, ಮನೆಯಲ್ಲಿ ಕೂತವ್ರು ಯಾವತ್ತೂ ಕೂಡ ಒಂದು ಹೆಚ್ಚಿನ ರೋಗಗಳು ಅನುಭವಿಸ್ತಾ ಇರ್ತಾರೆ. ಯಾರು ಜೀವನದಲ್ಲಿ ಜಾಸ್ತಿ ಹೊತ್ತು ನಡೀತಾ ಇರ್ತಾರೆ, ಜೀವನದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಅವರು ಹ್ಯಾಪಿ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಅವರ ಜ್ಞಾನ ಎನ್ನುವುದು ತುಂಬಾ ಕಡೆ ಯೋಚನೆಗಳು ಇರ್ತವೆ ಹೊರತಾಗಿ ಮತ್ತೆ ಹೊಸತ್ತು ಕಲೀಲಿಕ್ಕೆ ಪ್ರಯತ್ನ ಅನ್ನೋದು ಮಾಡ್ತದೆ. ಮೆದುಳು ಚುರುಕಾಗಿರ್ತದೆ. ಮತ್ತೆ ನಮ್ಮ ಬಾಡಿಯಲ್ಲಿ ಅಥವಾ ನಮ್ಮ ಶರೀರದಲ್ಲಿ ನಿರಂತರವಾಗಿ ಒಂದು ಚಲನೆ ಅನ್ನೋದು ಇರ್ತದೆ. ಹಾಗಾಗಿ ಅಂತವರಿಗೆ ರೋಗಗಳು ಜಾಸ್ತಿ ಬರುವುದಿಲ್ಲ. ಯಾರು ಕೂತು ತಿಂತಾರೆ ನೋಡಿ, ಅಂತವರಿಗೆ ರೋಗಗಳನ್ನೋದು ಜಾಸ್ತಿ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಹೌದಲ್ವಾ? ನಮ್ಮ ಜೀವನದಲ್ಲಿ ಯಾರು ನೋಡಿ ಕೂತು ತಿನ್ನೋರಿಗೆ ತುಂಬಾ, ಅಥವಾ ಕೂತು ಕೆಲಸ ಮಾಡೋರು ಕೂಡ ನೋಡಿ ತುಂಬಾ ದಪ್ಪ ಇರ್ತಾರೆ. ಒಂಥರ ಬಾಡಿಗೆ ಅವರಿಗೆ ಶೇಪ್ ಇರುವುದಿಲ್ಲ. ಹೊರತಾಗಿ ಆ ಬಾಡಿ ತುಂಬಾ ಬೊಜ್ಜು ಬಂದು ಅವರೊಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ನಿಮ್ಗೆ ಏನೇ ಒಂದು ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ರೆ ನೀನ್ ಕೂತ್ಕೊಳ್ಳೋದು ಕೂಡ ಒಂದು ಕರ್ಮ ಅಂತಾನೆ ಶ್ರೀಕೃಷ್ಣರು ಹೇಳ್ತಾರೆ. ಈ ಭವ್ಯವಾದ ಒಂದು ಜೀವನ ಕೊಟ್ಟಿದ್ದಾರೆ ಅಂತ ಹೇಳಿ ಮೇಲೆ ಕೂರ್ಲಿಕ್ಕೆ ಅಲ್ಲ. ನಾನಷ್ಟೇ ಕೆಲಸ ಮಾಡ್ತಿಲ್ಲ, ಸೈನಿಕರು ನೋಡಿರ್ಬೋದು ಅಥವಾ ಒಂದು ನಮ್ಮ ಯೋಧರು ಒಂದು ಕೆಲಸ ಕೂಡ ಮಾಡ್ತಾ ಇರ್ತಾರೆ. ನಮಗಾಗಿ ಒಂದು ಸೇವೆಯನ್ನು ಕೂಡ ಅವ್ರು ಮಾಡ್ತಾ ಇರ್ತಾರೆ. ಅಷ್ಟೇ ಯಾಕೆ, ನಮ್ಮ ರೈತರು ಅವರಿಗೋಸ್ಕರ ಮಾತ್ರ ಅವ್ರು ದುಡಿತಿಲ್ಲ. ಇಡೀ ಒಂದು ಯಾರೆಲ್ಲ ಒಂದು ಅನ್ನಕ್ಕಾಗಿ ಅಥವಾ ಒಂದು ಹಸಿವಿಗಾಗಿ ಬಳಲುತ್ತಿರುವ ಹಸಿವನ್ನು ನೀಗಿಸುವಂತಹ ಕೆಲಸ ರೈತರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸೂರ್ಯ ಚಂದ್ರರು ಕೂಡ ತಮಗೆ ಕೊಟ್ಟಂತಹ ಕೆಲಸವನ್ನು ನಿಭಾಯಿಸ್ತಾ ಇರ್ತಾರೆ. ಅದು ಅವರದ ಕರ್ತವ್ಯ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ನೀರಿನ ಅಥವಾ ಈ ನೀರು ಹಿಂಗ್ ಹೋಗ್ಬೋದಿತ್ತು, ಆದ್ರೆ ನೀರು ಕೂಡ ನಿರಂತರವಾಗಿ ಚಲನೆ ಮಾಡ್ತಾ ಇರ್ತದೆ. ನಮಗೆ ಬೇಕಾದ ಒಂದು ಆರೋಗ್ಯಕವಾಗಿ ಅದು ನೀರು ಕೂಡ ಒಂದು ವರ್ತನೆ ಮಾಡ್ತದೆ. ಗಾಳಿ ಕೂಡ ಅಷ್ಟೇ, ಅದರ ಕೆಲಸ ಅದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಏನು ಅಥವಾ ಈ ಭೂಮಂಡಲದಲ್ಲಿ ಏನೇ ಒಂದು ಇದೆ ಅಂತ ಹೇಳಿದ್ರೆ ಕೂಡ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಕಾರ್ಯ ಮಾಡುವಂತಹ ಸ್ಥಿತಿ ದೇವರು ಕೊಟ್ಟಿರ್ತಾರೆ. ಅದನ್ನು ಸದುಪಯೋಗ ಮಾಡ್ಕೊಂಡು ಜೀವನ ಒಳ್ಳೆ ದಾರಿ ಕಡೆಗೆ ಕೊಂಡ್ಕೊಂಡು ಹೋಗ್ಬೇಕು, ಹೊರತಾಗಿ ಅದನ್ನು ಕೆಟ್ಟ ದಾರಿ ಕಡೆಗೆ ಕೊಂಡುಕೊಂಡು ಹೋಗ್ಬಾರ್ದು ಅನ್ನೋದನ್ನೇ ಶ್ರೀಕೃಷ್ಣರೇ ಹೇಳ್ತಾರೆ. ಇದನ್ನು ಅರ್ಜುನರಿಗೆ ಹೇಳ್ತಾ ಇದ್ರೆ ಕೂಡ ಮಾನವ ಕುಲಕ್ಕೆ ಇದು ತುಂಬಾ ಅಗತ್ಯವಾದಂತಹ ಶ್ಲೋಕ ಅಂತಾನೆ ಹೇಳ್ಬೋದು. ಶ್ರೀಕೃಷ್ಣರು ಅರ್ಜುನರಿಗೆ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣರು ಅರ್ಜುನ ಮಾಡುವಂತಹ ಅವರೊಂದು ಕ್ಷತ್ರಿಯ ಕುಲದವರಂತ ಹೇಳಿ ಮರ್ತು ಕೂಡ ಮತ್ತೆ ಒಂದು ಸಂಬಂಧಿಕರಾಗಿರ್ಬೋದು ಅಥವಾ ನಮಗವರು ಒಡ ಹುಟ್ಟಿದವರಂತ ಹೇಳಿ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಮತ್ತೆ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಈಗ ನಮಗೆ ಒಂದು ಅವಕಾಶ ಅನ್ನೋ ಸಿಕ್ಕಾಗ ನಮ್ಮ ಒಂದು ಪ್ರದರ್ಶನ ಅಂತ ಹೇಳಿದ್ರೆ ನಮ್ಮ ಏನ್ ಗುಣಗಳಿರ್ತವೆ, ನಮ್ಮಲ್ಲಿ ಒಳ್ಳೆ ಗುಣಗಳ, ನಮ್ಮ ಏನ್ ಟ್ಯಾಲೆಂಟ್ ಇರ್ತದೆ ಅದನ್ನು ಹೊರಗೆ ಹಾಕ್ಬೇಕು. ಆಗ ಮಾತ್ರ ಜನಕ್ಕೆ ಗೊತ್ತಾಗ್ತದೆ ಇವನಿಗೊಂದು ಈ ಕಲೆ ಇದೆ. ಬೇರೆಯವರು ನೋಡಿದಾಗ ಮಾತ್ರ ನಮ್ಮ ಟ್ಯಾಲೆಂಟ್ ಗಳು ಗೊತ್ತಾಗ್ತದೆ. ಇವಳು ಒಂದು ನೃತ್ಯದಲ್ಲಿದ್ದಾಳೆ, ಇವಳೊಂದು ಸಂಗೀತ ಗೊತ್ತಿದೆ, ಅಥವಾ ಇವಳಿಗೊಂದು ಜ್ಞಾನ ಇದೆ ಅನ್ನೋದನ್ನ ಗೊತ್ತಾಗ್ತದೆ. ನಾವು ಏನೂ ಇಲ್ಲ ಸುಮ್ನೆ ಕೂತಿದ್ದೇವೆ ಅಂತ ಹೇಳಿದ್ರೆ ದಂಡಪಿಂಡ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಮ್ಮ ಜೀವನ ಸಾಗಿಸ್ಲಿಕ್ಕಾದ್ರೂ ಶ್ರೀಕೃಷ್ಣರು ಹೇಳ್ತಾರೆ, ನಿಮ್ಮ ಜೀವನ ಸಾಗಿಸ್ಲಿಕ್ಕಾದ್ರೂ ನೀನು ದುಡಿಲೇಬೇಕು ಅನ್ನೋದನ್ನ ಹೇಳ್ತಾರೆ. ಈಗ ನೋಡಿ, ಹಣ ಇಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಇಲ್ಲ ಅಂತಾನೆ ನಮ್ಗೆಲ್ಲರಿಗೂ ಗೊತ್ತು. ನಾವು ಕೆಲ್ಸಕ್ಕೆ ಹೋಗದೇ ಇದ್ರೆ ಕೂಡ ನಮ್ಮ ಮನೆಯವರಿಗೂ ಕೂಡ ನಾವು ಭಾರ ಆಗ್ತೇವೆ. ಎಷ್ಟು ದಿನ ಅಂತ ಇನ್ನೊಬ್ಬರ ಹತ್ರ ಹಣ ಕೈ ಚಾಚ್ಲಿಕ್ಕೆ ಆಗುತ್ತೆ ಹೇಳಿ? ನಮಗೆ ಆದಂತಹ ಕನಸು ಆಸೆಗಳು ಇರ್ತದೆ, ಏನೋ ತಗೊಳ್ಬೇಕನ್ನುವಾಗ ನಮಗೆ ಏನ್ ಬೇಕು? ಹಣ ಬೇಕು. ಹಣ ಬೇಕು ಅಂತ ಹೇಳಿದ್ರೆ ದುಡಿಬೇಕು. ಅದನ್ನು ಶ್ರೀಕೃಷ್ಣರು ಹೇಳ್ತಾರೆ, ನೀನ್ ಏನೋ ಒಂದು ಕಾರ್ಯವನ್ನು ಮಾಡ್ಬೇಕು ಅಂತ ಹೇಳಿದ್ರೆ ನೀನ್ ಮೈ ಬಗ್ಗಿಸಿ ದುಡಿಯಬೇಕು ಅಂತ ಹೇಳಿ. ಅಷ್ಟೇ ಯಾಕೆ, ನಮ್ಮ ಬಸವಣ್ಣನವರು ಕೂಡ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಕೆಲಸ ಮಾಡಿದ್ರೇನೆ ಕೈಲಾಸ. ಅದನ್ ಬಿಟ್ಟು ನಾನು ಕೂತ್ಕೊಂಡಲ್ಲೇ ಕೈಲಾಸ ಗಳಿಸ್ತೇನೆ ಅಂದ್ರೆ ಸಾಧ್ಯವಿಲ್ಲ. ಅಥವಾ ಕೂತ್ಕೊಂಡಲ್ಲೇ ನಮಗೆ ಬೇಕಾದ ಐಟಮ್ಸ್ ಗಳು ಸಿಗ್ತದೆ ಅನ್ನೋದು ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿಯ ನಮಗೆ ನಮ್ಮಿಂದ ಏನು ಪ್ರಯೋಜನ ಇಲ್ಲ ಅಂದಾಗ ನಮ್ಮನ್ನು ಮನೆಯಿಂದ ಹೊರಗೆ ಕೂಡ ಹಾಕ್ತಾರೆ. ಅಂತಹ ಘಟನೆಗಳು ನಾವು ನೋಡ್ತಾನೆ ಇರ್ತೇವೆ. ನಮ್ಮ ಒಂದು ಏನು
ಏಜ್ ಇರ್ತದೆ, ಆ ಏಜ್ ಅಲ್ಲಿ ನಾವು ಕೆಲಸಗಳನ್ನು ಮಾಡಿ ನಮಗೆ ಮುಂದೆ ಬೇಕಾದಂತಹ ಖರ್ಚುಗಳನ್ನು ಇವಾಗ್ಲೇ ಒಂದು ಕೂಡಿಟ್ಟುವಂತಹ ಒಂದು ಬೆಳವಣಿಗೆ ಇವಾಗ್ಲೇ ಒಂದು ರೂಢಿಸಿಕೊಂಡಾಗ ಜೀವನ ಸುಖಮಯವಾಗಿ ಸಾಗ್ತದೆ ಅನ್ನೋದನ್ನ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ನಮಗೆ ತಿಳಿಸ್ಕೊಡ್ತಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕು. ವಿದ್ಯಾಭ್ಯಾಸ ಅನ್ನೋದು ಅದೊಂದು ಕರ್ತವ್ಯನೇ. ತಂದೆಗೆ ಒಂದು ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಕರ್ತವ್ಯ ಇರ್ತದೆ. ತಾಯಿಗೆ ಮನೆ ಕೆಲಸ ಮಾಡುವಂತಹ ಒಂದು ಕಾರ್ಯ ಇರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಕೆಲಸಗಳನ್ನೋದು ಅಥವಾ ಕರ್ತವ್ಯಗಳನ್ನು ಇದ್ದೇ ಇರ್ತದೆ. ಇಂತಹ ಮಾಹಿತಿ ನಿಮಗೆ ಏನ್ ಅನ್ನಿಸ್ತಿದೆ? ಇದು ನಿಜವಾಗಿಯೂ ಸರಿಯಾ ತಪ್ಪಾ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಂತಹ ಒಳ್ಳೆಯ ಶ್ಲೋಕಗಳೊಂದಿಗೆ ಅಥವಾ ಇಂತಹ ಒಳ್ಳೆಯ ಶ್ಲೋಕವನ್ನು ಕೇಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಏನಿದ್ರು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸ್ತೇನೆ. ಇನ್ನು ಮುಂದೆ ಆದ್ರೂ ಸೋಮಾರಿತನ ಬಿಟ್ಟು ಕೆಲಸವನ್ನು ಮುಂದುವರಿಸಿ ಅಂತ ಹೇಳ್ತಾ ಜೈ ಶ್ರೀರಾಮ್.